ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಮರ ಜೋರಾಗಿ ನಡೀತಾ ಇದೆ. ಹೈಕೋರ್ಟ್ ಆದೇಶದ ಮೇರೆಗೆ ಎರಡನೇ ಬಾರಿಗೆ ಶಾಂತಿ ಸಭೆಯನ್ನ ಮಾಡಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಇಂದಾದ್ರೂ ಸಕ್ಸಸ್ ಆಗತ್ತಾ ಈ ಒಂದು ಸರ್ಕಾರದ ಶಾಂತಿ ಸಭೆ? ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಮರ ನಡೀತಾ ಇದೆ. ಹೈಕೋರ್ಟ್ ಆದೇಶದ ಮೇರೆಗೆ ಎರಡನೇ ಬಾರಿಗೆ ಶಾಂತಿ ಸಭೆ. ಇಂದಾದ್ರೂ ಸಕ್ಸಸ್ ಆಗತ್ತಾ ಸರ್ಕಾರದ ಈ ಒಂದು ಶಾಂತಿ ಸಭೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಈ ಒಂದು ಸಭೆಯನ್ನ ಮಾಡಲಾಗುತ್ತೆ. ಎಜಿ ಶಶಿಕಿರಣ್ ಶೆಟ್ಟಿ ಕಚೇರಿಯಲ್ಲಿ ನಡೆಯಲಿರುವ ಸಭೆ ಇದು. ಸಂಜೆ 4:30ರ ಸುಮಾರಿಗೆ ಈ ಒಂದು ಶಾಂತಿ ಸಭೆ ನಡೆಯಲಿದೆ. ಸಂಘಟನೆಗಳ ಜೊತೆ ಎಜಿ ಕಲಬುರಗಿ ಜಿಲ್ಲಾಡಳಿತ ಸಭೆಯನ್ನ ನಡೆಸಲಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಮರ ನಡೆಯಲಿದೆ. ಹೈಕೋರ್ಟ್ ಆದೇಶದ ಮೇರೆಗೆ ಎರಡನೇ ಬಾರಿಗೆ ಶಾಂತಿ ಸಭೆಯನ್ನ ಮಾಡಲಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಒಂದು ಶಾಂತಿ ಸಭೆಯನ್ನ ಮಾಡಿ, ಒಂದು ಶಾಂತಿ ಸಭೆಯನ್ನ ಮಾಡಿದ ನಂತರ ಏನೆಲ್ಲ ಚರ್ಚೆ ಆಗುತ್ತೆ ಅದರ ಒಂದು ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಡಿಸಿ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಮಾಡಬೇಕು ಎಂಬ ಆದೇಶವನ್ನ ಮಾಡಿದ್ರು. ಆ ಒಂದು ಆದೇಶದ ಪ್ರಕಾರ ಮೊದಲ ಬಾರಿಗೆ ಶಾಂತಿ ಸಭೆಯನ್ನ ಮಾಡಲಾಯಿತು. ಆದ್ರೆ ಆ ಒಂದು ಶಾಂತಿ ಸಭೆ ವಿಫಲ ಆಯಿತು. ಇವತ್ತು ಎರಡನೇ ಶಾಂತಿ ಸಭೆ ಇರುತ್ತೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇದರ ಹಿನ್ನೆಲೆ ಆರ್ಎಸ್ಎಸ್ ಸೇರಿ 7 ಸಂಘಟನೆಗಳ ಮುಖ್ಯಸ್ಥರ ಜೊತೆ ಶಾಂತಿ ಸಭೆಯನ್ನ ಮಾಡಲಾಗುತ್ತೆ. ಅಭಿಪ್ರಾಯ ಪಡೆದು ನಿರ್ಧಾರ ಕೈಗೊಳ್ಳಿ ಅಂತ ಕೋರ್ಟ್ ಹೇಳಿತ್ತು. ಎಲ್ಲಾ ಸಂಘಟನೆಗಳ ಅಭಿಪ್ರಾಯವು ಸಮ್ಮತವಾಗಿರಬೇಕು. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರಬಾರದು. ಪಥಸಂಚಲನಕ್ಕೆ ಯಾವುದೇ ರೀತಿಯ ಅಡ್ಡಿ ಆಗಬಾರದು. ಯಾವುದೇ ಅಹಿತಕರ ಘಟನೆಗಳಿಗೆ ದಾರಿಯಾಗಬಾರದು ಅಂತ ಕೋರ್ಟ್ ಹೇಳಿತ್ತು. ಎಲ್ಲರ ಒಪ್ಪಿಗೆ ಮೇರೆಗೆ ಮುಂದಿನ ನಿರ್ಧಾರ ಅಂತ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು, ಸೂಚನೆಯನ್ನ ಕೊಟ್ಟಿತ್ತು. ಇಂದಿನ ಸಭೆ ಮೇಲೆ ಪಥಸಂಚಲನ ಭವಿಷ್ಯ ನಿರ್ಧಾರವಾಗಲಿದೆ. ಹಾಗಾಗಿ ಈ ಒಂದು ಸಭೆ ಇವತ್ತು ಸಕ್ಸಸ್ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇವತ್ತು ಈ ಒಂದು ಶಾಂತಿ ಸಭೆ ಇದೆ. ಕೇವಲ ಆರ್ಎಸ್ಎಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಕೂಡ ಭಾಗಿಯಾಗ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಹೈಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿತ್ತು, ಒಂದು ಶಾಂತಿ ಸಭೆಯನ್ನ ಮಾಡಬೇಕು ಅಂತ. ಮೊದಲ ಬಾರಿಯ ಶಾಂತಿ ಸಭೆ ಸಕ್ಸಸ್ ಆಗಿರ್ಲಿಲ್ಲ. ಈಗ್ಲಾದ್ರೂ ಈ ಒಂದು ಶಾಂತಿ ಸಭೆ ಸಕ್ಸಸ್ ಆಗತ್ತಾ, ಹೇಗೆ? ಸಾಹಿತ್ಯ ಏನಂದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಒಂದು ಅನುಮತಿ ಕೋರಿ ಅರ್ಜಿಯನ್ನ ಒಂದು ಆರ್ಎಸ್ಎಸ್ ಕಡೆಯಿಂದ ಸಲ್ಲಿಕೆ ಮಾಡಲಾಗಿತ್ತು. ಈ ಸಂಬಂಧ ಕಳೆದ ಬಾರಿ ಸಹ ಒಂದು ಶಾಂತಿ ಸಭೆ ಒಂದು ವಿಫಲವಾಗಿತ್ತು. ಸೊ ಇದೀಗ ಮತ್ತೆ ಎರಡನೇ ಬಾರಿಗೆ ಶಾಂತಿ ಸಭೆಯನ್ನ ಹೈಕೋರ್ಟ್ ನ ಎಜಿ ಶಶಿಕರಣ್ ಶೆಟ್ಟಿ ಅವರ ಕಚೇರಿಯಲ್ಲಿ ಇವತ್ತು ನಡೆಯುವಂತದ್ದು. ಸಂಜೆ 4 ಗಂಟೆ ಸುಮಾರಿಗೆ ಸಂಜೆ ಸಭೆಯನ್ನ ಕರೆದಿರುವಂತದ್ದು. ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಸಹ ಹೇಳಿದ್ರು, ನಾವು ಮೊದಲನೇ ಬಾರಿಗೆ ಶಾಂತಿ ಸಭೆಗೆ ಕರೆದಿದ್ರೆ ಆ ಸಂದರ್ಭದಲ್ಲಿ ಅರ್ಜಿದಾರರು ಯಾರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಜಿ ಶಶಿಕರಣ್ ಶೆಟ್ಟಿ ಹೈಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಈ ಒಂದು ಮಾಹಿತಿ ಆಧರಿಸಿ ಇವತ್ತು ನವೆಂಬರ್ 5ರಂದು ನೀವು ಮತ್ತೆ ಒಂದು ಈ ಬಗ್ಗೆ ಶಾಂತಿ ಸಭೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಶಾಂತಿ ಸಭೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಒಂದು ಎಜಿ ಶಶಿಕರಣ್ ಶೆಟ್ಟಿ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಇದರ ಒಂದು ಮಾಹಿತಿಯನ್ನ ಆಧರಿಸಿ ಏನು ಅಂದ್ರೆ ಇವತ್ತು ಸಂಜೆ ಒಂದು ಎರಡನೇ ಬಾರಿಗೆ ಶಾಂತಿ ಸಭೆ ಒಂದು ಹೈಕೋರ್ಟ್ ನ ಎಜಿ ಶಶಿಕರಣ್ ಶೆಟ್ಟಿ ಅವರ ಕಚೇರಿ ಸೊ ಅಲ್ಲಿ ನಡೆಯುವಂಥದ್ದು. ಈ ಒಂದು ಸಭೆಗೆ ಪ್ರಮುಖವಾಗಿ ಆರ್ಎಸ್ಎಸ್ ಇರ್ಬೋದು ಮತ್ತೆ ಡಿಎಸ್ಎಸ್ ಸೇರಿ 7 ಪ್ರಮುಖ ಸಂಘಟನೆಗಳು ಮುಖ್ಯಸ್ಥರು ಮತ್ತೆ ಅರ್ಜಿದಾರರು ಒಂದು ಭಾಗಿಯಾಗ್ತಾರೆ. ಈ ಒಂದು ಭಾಗಿಯಾದ ನಂತರ ಅಲ್ಲಿ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಗುತ್ತೆ ಅನ್ನೋದನ್ನ ಕಾದುನೋಡಬೇಕಾಗುತ್ತೆ. ಮತ್ತೆ ಪ್ರಮುಖವಾಗಿ ಏನು ಸಂಘಟನೆಗಳು ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಪಥಸಂಚಲನ ಮಾಡ್ತಾ ಇದೆ ಅಂತ ಅದರ ಬಗ್ಗೆ ಸಹ ಪ್ರಮುಖವಾಗಿ ಎಜಿ ಶಶಿಕರಣ್ ಶೆಟ್ಟಿ ಅವರು ಮಾಹಿತಿಯನ್ನು ಪಡೆದಿದ್ದಾರೆ. ಮತ್ತೆ ಸಂಘಟನೆಗಳು ಎಲ್ಲಿಂದ ಎಲ್ಲಿಗೆ ಪ್ರೊಟೆಸ್ಟ್ ಅನ್ನು ಮಾಡುತ್ತೆ, ಮತ್ತೆ ಎಲ್ಲಿಂದ ಎಲ್ಲಿಗೆ ಮಾರ್ಚ್ ಪಾಸ್ಟ್ ಮತ್ತೆ ಪಥಸಂಚಲನ ಮಾಡುತ್ತೆ ಎಂಬುದಾಗಿ, ಮತ್ತೆ ಎಷ್ಟು ಜನ ಸೇರ್ತಾರೆ, ಮತ್ತೆ ಯಾರಾದ್ರೂ ವಿವಾದಾತ್ಮಕ ಒಂದು ಹೇಳಿಕೆ ಕೊಡುವಂತಹ ನಾಯಕರು ಯಾರಾದ್ರೂ ಭಾಗಿಯಾಗ್ತಾರೆ, ಅದೇನೋ ಅನ್ನೋ ಬಗ್ಗೆ ಎಷ್ಟು ಜನ ಭಾಗಿಯಾಗ್ತಾರೆ, ಮತ್ತೆ ಯಾರು ಭಾಷಣಕಾರರು ಇರ್ತಾರೆ, ಮತ್ತೆ ಅಧ್ಯಕ್ಷತೆ ಯಾರು ವಹಿಸ್ತಾರೆ. ಸೊ ಈ ರೀತಿ ಕೆಲವೊಂದಷ್ಟು ಎಲ್ಲಾ ಅಭಿಪ್ರಾಯಗಳು ಮತ್ತೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆ ನಿರ್ಧಾರವನ್ನ ಎಲ್ಲಾ ನಿರ್ಧಾರ ಏನು ಸಭೆಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿನ ಪಡೆದುಕೊಂಡು ಒಂದು ಹೈಕೋರ್ಟ್ಗೆ ಗಮನಕ್ಕೆ ತರ್ತಾರೆ. ಆನಂತರ ಹೈಕೋರ್ಟ್ ಯಾವ ರೀತಿ ಒಂದು ಇದ್ರ ಬಗ್ಗೆ ಬೇಸಿಸ್ ಮೇಲೆ ಯಾವ ರೀತಿ ಒಂದು ಆರ್ಡರ್ಸ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.